ನೆಚ್ಚಿನ ಪ್ರೇಮಕಥೆಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಹಿತ ತನ್ನ ಅಡುಗೆ ಆಕೆ ಹೇಳಿದ್ದು ಕೇಳಿ ಸರಿ ಅನ್ನಿಸಿತ್ತು. ಹಾಗಾಗಿಯೇ ರೋಷನ್ ಅವನ ಬಳಿ ಬಂದಾಗ ತನ್ನ ಕೋಪವನ್ನೆಲ್ಲ ಬದಿಗಿಟ್ಟು ಶಾಂತವಾಗಿಯೇ ತನ್ನ ರೂಮ್ನಿಂದ ಆಚೆ ದೂಡಿದ್ದಳು. ನಂತರ ಚಂದಕ್ಕೆ ರೆಡಿಯಾಗಿ ಮನೆಯ ಹಾಲ್ಗೆ ತಲುಪಿದ್ದಳು. ಮೆಟ್ಟಿಲಿಳಿದು ಬರುತ್ತಿದ್ದ ಹಿತ ದೇವತೆ ರೀತಿ ಕಾಣುತ್ತಿದ್ದಳು. ಅಶೋಕ್ ಮತ್ತು ಅಂಜಲಿಗೆ ತಮ್ಮ ಮಗಳು ಇಷ್ಟು ಚಂದಕ್ಕೆ ರೆಡಿಯಾಗಿ ನಗುಮುಖ ಹೊತ್ತು ಬರುತ್ತಿರುವುದನ್ನು ನೋಡಿ ತುಂಬ ಖುಷಿಯಾಗಿತ್ತು. ಕನ್ನಾ ಜೋಡಿ ಕೂಡ ತಮ್ಮ ಭಾವಿ ಸೊಸೆಯನ್ನು ಕಣ್ತುಂಬಿಕೊಂಡಿದ್ದರು. ದಂತದ ಗೊಂಬೆಯಂತಿದ್ದ ಹಿತ ನೋಡಿ ಒಮ್ಮೆಯಾದರೂ ಹತ್ತಿರ ಹೋಗಬೇಕೆನಿಸುತ್ತಿತ್ತು. ಆದರೆ ನಾಜೂಕಾಗಿಯೇ ತನ್ನ ಸನಿಹ ಸುಳಿಯುವ ಬಿಡಲಿಲ್ಲ ಹಿತ ರೋಷನ್ನನ್ನು. ಸ್ವಲ್ಪ ಹೊತ್ತಿನಲ್ಲೇ ಅಡುಗೆಯಾಕೆ ನೀಡಿದ್ದ ಜ್ಯೂಸ್ ಹಿಡಿದು ಅವನು ಎಲ್ಲರಿಗೂ ತಾನೇ ನೀಡಿ ತನ್ನ ಮನ ಸನಿಹ ಹೋಗಿ ಕುಳಿತಿದ್ದಳು ಹಿತ. ಆದರೆ ಅಂಜಲಿ ತನ್ನ ಜಾಗದಿಂದ ಎದ್ದು ತನ್ನ ಜಾಗಕ್ಕೆ ರೋಷನ್ನನ್ನು ತಂದು ಕೂರಿಸಿದ್ದಳು. ಈತ ಕಸಿಬಿಸಿಯಲ್ಲಿ ಏನು ಮಾಡಲೆಂದು ಯೋಚಿಸುವಷ್ಟರಲ್ಲಿಯೇ ತಾಂಬೂಲ ತಟ್ಟೆಯನ್ನು ತಂದು ಮುಂದಿಟ್ಟಿದ್ದರು ಕವಿತಾ. ರೋಷನ್ ನಗುತ್ತಾ ಮೊಳಕೆಯಲ್ಲೇ ಗುದ್ದೆ ತೋರಿಸಿದ್ದ ಹಿತಾಗೆ. ಹಿತ ಏನೆಂದು ಯೋಚಿಸುವಷ್ಟರಲ್ಲೇ ಇಬ್ಬರ ಕುಟುಂಬದವರು ತಾಂಬೂಲ ಬದಲಾಯಿಸಿಯೇ ಬಿಟ್ಟಿದ್ದರು. ರೋಷನ್ ಕೈಗೊಂದು ಹಿತ ಕೈಗೊಂದು ಉಂಗುರ ನೀಡಿದ್ದರು ಅಂಜಲಿ. ನೋಡುತ್ತಲೇ ಅವಳಿಗೆ ತಿಳಿಯದೆ ರೋಷನ್ ಜೊತೆ ನಿಶ್ಚಿತಾರ್ಥ ಆಗಿಯೇ ಬಿಟ್ಟಿತ್ತು. ಎಲ್ಲರೂ ಇನ್ನೊಂದು ತಿಂಗಳಲ್ಲಿ ಮದುವೆ ಮಾಡಿಬಿಡುವ, ನಂತರ ಇಬ್ಬರು ಮಕ್ಕಳನ್ನು ಅಮೆರಿಕಕ್ಕೆ ಕಳಿಸಿಬಿಡುವ ಎಂದು ತಾವೇ ನಿರ್ಧಾರ ಮಾಡಿಬಿಟ್ಟರು. ಹಿತ ತಾನು ಒಪ್ಪುವುದಿಲ್ಲ ಎನ್ನುವ ಮನಸ್ಸಿತ್ತು. ಆದರೆ ಹೇಗಾದರೂ ಸರಿ, ನಾಟಕ ಶುರು ಮಾಡಿಬಿಟ್ಟಿದ್ದೇನೆ, ಇನ್ನು ಇದನ್ನು ಮುಂದುವರೆಸಬೇಕು. ಈ ಒಂದು ತಿಂಗಳಲ್ಲಿ ಹೇಗಾದರೂ ನನ್ನ ಮದುವೆಯನ್ನು ನಿಲ್ಲಿಸಬೇಕು. ಅದಕ್ಕಿಂತ ಮುಂಚಿತವಾಗಿ ತನ್ನ ಗೆಳೆಯ ನಿಖಿಲ್ನ ಜೀವವನ್ನು ಕಾಪಾಡಬೇಕು. ಇವರು ಏನಾದರೂ ಮಾಡಬಹುದೆಂದು ತೀರ್ಮಾನಿಸಿದ್ದಳು. ಮತ್ತು ತನ್ನ ಗೆಳತಿ ಸಹಾರಾಗೆ ಎಂಗೇಜ್ಮೆಂಟ್ ವಿಚಾರ ಹೇಳುವುದಾಗಿ ಕಾಲ್ ಮಾಡಿ ತನಗೆ ಸಹಾಯ ಬೇಕೆಂದು ಕೇಳಿದ್ದಳು. ಸಹಾರಾ ಕೂಡ ಒಪ್ಪಿದ್ದಳು. ಈ ಕಡೆ ಗೌರಿ 6 ತಿಂಗಳು ತುಂಬಿ 7 ತಿಂಗಳು ನಡೆಯುತ್ತಿತ್ತು. ಹೊಟ್ಟೆಯೂ ಮುಂದೆ ಬಂದಿತ್ತು. ಶ್ರೀಕಾಂತ್ ಡ್ಯೂಟಿ ಕಡಿಮೆ ಮಾಡಿ ತನ್ನ ಹೆಂಡತಿಯನ್ನು ಕೇರ್ ಮಾಡುವುದರಲ್ಲಿ ಜಾಸ್ತಿ ತನ್ನೀಡಲಾಗಿದ್ದ. ಹರ್ಷ ತನ್ನ ಕಾಲೇಜ್ ಡೇಸ್ ಎಂಜಾಯ್ ಮಾಡುತ್ತಿದ್ದ. ತನ್ನ ಅಸೈನ್ಮೆಂಟ್ಗಳ ಜೊತೆಗೆ ಗೌರಿಯ ಅಸೈನ್ಮೆಂಟ್ ಕೂಡ ಮಾಡುತ್ತಿದ್ದ. ಅಜ್ಜಿ, ನಿಖಿಲ್, ರುಕ್ಕು ಎಲ್ಲರೂ ಗೌರಿಯ ಆರೈಕೆಯಲ್ಲಿ ಮುಳುಗಿದ್ದರು. ಹೀಗೆ ಎಲ್ಲರೂ ಊಟಕ್ಕೆ ಕುಳಿತಿರುವಾಗ ನಿಖಿಲ್ ತನ್ನ ಮೇಲ್ ನೋಡಿ, ಅಣ್ಣ, ನನಗೆ ಹೈದರಾಬಾದ್ ಕಂಪನಿಯಿಂದ ಕಾಲ್ ಫಾರ್ ಆಗಿದೆ. ತುಂಬ ದೊಡ್ಡ ಕಂಪನಿ, ಎಷ್ಟು ಸುಲಭವಲ್ಲ ಆ ಕಂಪನಿಯಲ್ಲಿ ಒಂದೊಂದು ರೆಸ್ಯೂಮೆ ಅಕ್ಸೆಪ್ಟ್ ಮಾಡಿಸಿಕೊಳ್ಳೋಕೆ. ಆದರೆ ಅದೃಷ್ಟವಶಾತ್ ನೋಡಿ ನನ್ನ ರೆಸ್ಯೂಮೆ ಓಕೆ ಆಗಿದೆ. ಇಂಟರ್ವ್ಯೂ ಕೂಡ ಕರೆದಿದ್ದಾರೆ. ತುಂಬ ಖುಷಿಯಾಗ್ತಿದೆ. ಆ ಇಂಟರ್ವ್ಯೂಗಾಗಿ ಹೈದರಾಬಾದಿಗೆ ಹೋಗಬೇಕು ಮತ್ತು ಕೆಲಸ ಕೂಡ ಹೈದರಾಬಾದ್ನಲ್ಲೇ ಇರೋದು. ಏನು ಮಾಡಲಿ ಅಣ್ಣ ಎನ್ನುವಾಗ ಊಟದ ಕಡೆಯೇ ನೋಡುತ್ತಾ, ನೋಡು ನಿಖಿಲ್, ನಿನಗೆ ಹೇಗೆ ಅನಿಸುತ್ತೆ ಅಂತ ನಾನು ನಿನ್ನ ಫ್ಯೂಚರ್ನ ಡಿಸಿಷನ್ನ ತಗೊಳ್ಳೋಕೆ ಆಗೋದಿಲ್ಲ. ನಿನ್ನ ಫ್ಯೂಚರ್ನ ಡಿಸಿಷನ್ ತಗೊಳ್ಳೋಷ್ಟು ದೊಡ್ಡವನಾಗಿ ನೀನಿದ್ದೀಯ. ಬಟ್ ನಿನಗೆ ಯಾವುದು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಕಡೆ ನೀನು ಗಮನ ಕೊಡಬೇಕು. ನಿನಗೆ ರಿಸ್ಟ್ರಿಕ್ಷನ್ ನಾನು ಹೇರೋಕ್ಕಾಗಲ್ಲ. ನಿನಗೆ ಇಷ್ಟ ಇದ್ದರೆ ಹೇಳು, ಕಂಪನಿ ಬಗ್ಗೆ ವಿಚಾರಿಸಿ ಹೇಳ್ತೀನಿ. ಯಾವಾಗ ಇಂಟರ್ವ್ಯೂ ಇರೋದು, ಅವಕಾಶ ಯಾವಾಗಲೂ ಸಿಗೋದಿಲ್ಲ. ನಾವು ಬಯಸಿದ ರೀತಿ ನಮಗೆ ಅವಕಾಶ ಸಿಕ್ಕಾಗ ಉಪಯೋಗಿಸಿಕೊಳ್ಳಬೇಕು ಎಂದಿದ್ದನು. ಎಲ್ಲರೂ ಸರಿ ಅನ್ನಿಸಿತು. ಜೀವನದಲ್ಲಿ ಅವಕಾಶ ಸಿಕ್ಕಾಗ ಉಪಯೋಗಿಸಿಕೊಳ್ಳಬೇಕು ಎನ್ನುವುದು ಸರಿ ಅನ್ನಿಸಿತು. ಗೌರಿಗೆ ಈಗ ಕೈಕಾಲುಗಳು ಸ್ವಲ್ಪ ಊತ ಬಂದಿದ್ದವು. ನಡೆದರೆ ಕೈ ಕಾಲು ಜುಮ್ಮೆನ್ನುತ್ತವೆ ಎನಿಸುತ್ತಿದ್ದಳು. ಹಾಗಾಗಿ ಶ್ರೀಕಾಂತ್ ತನ್ನ ಫ್ರೀ ಸಮಯವನ್ನೆಲ್ಲ ಅವಳಿಗಾಗಿ ಮೀಸಲಿಡುತ್ತಿದ್ದ. ಊಟ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ರೂಮ್ ಸೇರಿದ್ದರು. ಶ್ರೀಕಾಂತ್ ಕೈ ಹಿಡಿದು ರೂಮ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಒಲ್ಲದೇ ಇದ್ದರೂ ಮಾತ್ರೆ ನೀಡಿ ಕಾಲಿಗೆಲ್ಲ ಅಜ್ಜಿ ಹೇಳಿದ ಎಣ್ಣೆ ತೆಗೆದು ಮಸಾಜ್ ಮಾಡಿ, ಇವಾಗ ಮಲಗು, ನಾಳೆ ನಿಂದು ಸ್ಕ್ಯಾನಿಂಗ್ ಇದೆ ಎಂದು ಹೇಳಿದ್ದನು. ಅವನ ಕೈ ಹಿಡಿದು ತನ್ನೊಟ್ಟೆಯ ಮೇಲೆ ಇಟ್ಟುಕೊಂಡು, ನಿಮ್ಮ ದನಿಯನ್ನು ನಿಮ್ಮ ಮಗು ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಂಡಿದೆ. ಹೇಗೆ ನಿಮ್ಮ ದನಿಗೆ ಒದ್ದಾಡುತ್ತಿದೆ. ಇಲ್ಲ ಅಂದರೆ ನನಗೆ ಹಾಸ್ಪಿಟಲ್ ಅಂದರೆ ಭಯ ಅಂತಲ್ವಾ, ಮಗುಗೂ ಭಯ ಅನಿಸುತ್ತೆ, ಅದಕ್ಕೆ ಹೀಗೆ ಒದ್ದಾಡ್ತಿರೋದು ನೋಡಿ ಎನ್ನಲು, ಹಾಗೇನಿಲ್ಲ, ನನ್ನ ಅಮ್ಮನಿಗೆ ಭಯ ಆಗ್ತಿದೆ ಅಂತ ನಾನಿದ್ದೀನಿ ನಿನ್ನ ಜೊತೆ, ಯೋಚನೆ ಮಾಡಬೇಡ. ನಮ್ಮಪ್ಪ ನಮ್ಮ ಜೊತೆ ಇರಬೇಕಾದ್ರೆ ನಿನಗೆ ಯಾಕೆ ಇಷ್ಟೊಂದು ಟೆನ್ಷನ್ ಅಂತ ಹೇಳ್ತಿರೋದು ನನ್ನ ಮಗಳು ಎಂದಿದ್ದ ಶ್ರೀಕಾಂತ್. ಗೌರಿ ಅವನನ್ನು ನೋಡುತ್ತಾ, ಹೌದಾ, ನಿಮಗೆ ನನಗಿಂತ ಚೆನ್ನಾಗಿ ನಿಮ್ಮ ಮಗಳ ಮಾತು ಅರ್ಥ ಆಗುತ್ತಲ್ಲ ಎಂದು ರೇಗಿಸುತ್ತಲೇ ಮಲಗಿದ್ದಳು. ಶ್ರೀಕಾಂತ್ ಮೆಲ್ಲಗೆ ಅವಳನ್ನು ತನ್ನ ತೋಳಿನ ಮೇಲೆ ಏರಿಸಿಕೊಂಡು ತಾನೇ ತಲೆ ನೀವುತ್ತಾ ಮಲಗಿಸಿದ್ದ. ನಿಖಿಲ್ ಹಿತ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿದ್ದ. ಅವತ್ತು ಮ್ಯಾನೇಜರ್ ಅವನಿಗೆ ಹಿತ ಬಗ್ಗೆ ಹೇಳಿದ್ದರು. ಹಿತ ಈ ಕಂಪನಿಯ ಕೇವಲ ಎಂಪ್ಲಾಯಿ ಅಲ್ಲ, ಅವಳು ಈ ಕಂಪನಿಯ ಓನರ್ ಮಗಳು. ಅವಳು ನಿನ್ನ ಫ್ರೆಂಡ್ ಆಗಿದ್ದೇ ನಿನ್ನ ಲಕ್ ಅನ್ಕೋ. ನಿನಗೆ ಹೇಳಿಲ್ವ ಅವಳು? ಬಿಡಪ್ಪ, ನಮ್ಗೆ ಯಾಕೆ ದೊಡ್ಡವರ ಸಹವಾಸ. ನನಗನ್ಸುತ್ತೆ ಇಲ್ಲಿ ಕಂಪನಿಯಲ್ಲಿ ಹೇಗೆ ನಡೀತಾ ಇದೆ, ಎಲ್ಲರೂ ಹೇಗೆ ಕೆಲಸ ಮಾಡ್ತಾರೆ ಅಂತ ಗ್ರೌಂಡ್ ರಿಪೋರ್ಟ್ ತೆಗೆದು ಕ್ರಾಸ್ ಚೆಕ್ ಮಾಡೋಕ್ಕೆ ಬಂದಿದ್ರು ಅನಿಸುತ್ತೆ. ನೀನು ಇಷ್ಟೇ ಅವರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ನಿನ್ನ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತಿ. ನಡೆಯೋ ಕೆಲಸ ಮಾಡ್ಕೊ ಎಂದಿದ್ದರು ನಿಖಿಲ್ಗೆ. ನನ್ನೊಟ್ಟಿಗೆ ಅಷ್ಟು ಕ್ಲೋಸ್ ಆಗಿದ್ದ ಹಿತ ಒಂದು ಬಾರಿಯೂ ತನ್ನ ಬಗ್ಗೆ ಹೇಳಿಕೊಂಡಿರಲಿಲ್ಲ. ಅವನಿಗೆ ಅವಳ ಬಗ್ಗೆ ಕೇಳಬೇಕೆನ್ನುವ ಕುತೂಹಲವೂ ಇರಲಿಲ್ಲ. ಆದರೆ ಅವಳು ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಪ್ಪ ಅಮ್ಮನಿಗೆ ನನಗೆ ಟೈಮ್ ಕೊಡೋಕ್ಕೆ ಸಮಯ ಸಾಲಲ್ಲ, ಅಷ್ಟು ಕೆಲಸ ಮಾಡ್ತಾರೆ ಬದುಕಿಗೋಸ್ಕರ ಅಂತ ಯಾಕೆ ಸುಳ್ಳು ಹೇಳಬೇಕಿತ್ತು
ಎಂದುಕೊಂಡು ಅವಳ ಬಗ್ಗೆ ಒಂದಿಷ್ಟು ದಿನ ಚಿಂತಿಸಿದ್ದ. ಆದರೆ ಅವಳು ಹೋಗಿ 1-2 ತಿಂಗಳು ಆಗಿದ್ದವು ಮತ್ತು ಅವಳ ಕಾಂಟ್ಯಾಕ್ಟ್ ತಪ್ಪಿದ್ದರಿಂದ ಇವರಿಬ್ಬರ ನಡುವೆ ಇದ್ದ ಸ್ನೇಹವು ಸ್ವಲ್ಪ ಕಮ್ಮಿಯಾಗಿತ್ತು. ಅವಳನ್ನು ಸದ್ಯ ಮರೆತೇ ಬಿಡಬೇಕೆಂದು ತೀರ್ಮಾನಿಸಿದ್ದ. ಮರೆತೇ ಇದ್ದ ಎನ್ನಬಹುದು. ಇವಾಗ ಅವನ ಗುರಿ ಹೈದರಾಬಾದ್ನ ಸಹಾರಾ ಕಂಪನಿಯ ಜಾಬ್ಗೆ ಶಿಫ್ಟ್ ಆಗುವುದು. ಇದೇ ಕಂಪನಿಯಲ್ಲಿದ್ದರೆ ಹಿತ ಮಾಡಿದ್ದ ಸುಳ್ಳು ಸ್ನೇಹವೇ ನೆನಪಾಗುತ್ತದೆ ಅನಿಸುತ್ತಿತ್ತು. ಗೌರಿ ಬೆಳಿಗ್ಗೆ ಎದ್ದು ತಿಂಡಿ ತಿಂದು ರೆಡಿಯಾಗಿ ಡಾಕ್ಟರ್ ಬಳಿ ಹೊರಟಿದ್ದಳು. ಶ್ರೀಕಾಂತ್ ಅವಳ ಜೊತೆ ಹೋಗಿದ್ದ. 7 ತಿಂಗಳ ಸ್ಕ್ಯಾನಿಂಗ್ ಮುಗಿಸಿ ಡಾಕ್ಟರ್ ಬಳಿ ತೋರಿಸಿದ್ದರು. ಡಾಕ್ಟರ್, ಎಲ್ಲವೂ ತುಂಬ ಚೆನ್ನಾಗಿದೆ. ಮಗುವಿನ ಬೆಳವಣಿಗೆಯು ಸರಾಸರಿಗಿಂತ ಹೆಚ್ಚೇ ಇದೆ. ಹಾಗಾಗಿ ಗೌರಿಯ ಬ್ಲಡ್ ಪ್ರೆಷರ್ ಸ್ವಲ್ಪ ಏರಿಳಿತವಾಗಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಎಂದು ಹೇಳಿದ್ದರು. ಶ್ರೀಕಾಂತ್ ಸರಿ ಡಾಕ್ಟರ್ ಎಂದು ಹೇಳಿ ಬಂದಿದ್ದ. ಗೌರಿಗೆ ಯಾವುದೇ ಭಯ ಆಗುವ ವಿಚಾರ ಹೇಳಬಾರದು ಮತ್ತು ಆಘಾತ ಆಗುವ ವಿಚಾರದಿಂದ ಗೌರಿಯನ್ನು ದೂರ ಇರಿಸಬೇಕೆಂದು ಮನೆಯವರಿಗೂ ತಿಳಿಸಿ ಒಂದಿಷ್ಟು ಹಣ್ಣು ಬಟ್ಟಲಲ್ಲಿ ಹಿಡಿದು ಗೌರಿ ರೂಮ್ಗೆ ಹೋಗಿದ್ದ. ಗೌರಿ ತನ್ನ ಒಡಲಿನ ಮೇಲೆ ಕೈಯಿಟ್ಟು ಹಿಂದೆ ದಿಂಬಿಗೆ ಒರಗಿ ಕೈಯಲ್ಲಿ ಭಗವದ್ಗೀತೆ ಬುಕ್ ಹಿಡಿದು ಜೋರಾಗಿಯೇ ಓದುತ್ತಾ ಕುಳಿತಿದ್ದಳು. ತಾಯಿಯಾಗುವ ವಿಚಾರ ತಿಳಿದಾಗಿನಿಂದ ತನ್ನ ದಿನಚರಿಯಲ್ಲಿ ಪುರಾಣ ಮತ್ತು ಪುಸ್ತಕಗಳನ್ನು ಓದುವುದು ಸೇರಿಸಿಕೊಂಡಿದ್ದಳು. ಹಣ್ಣಿನ ಬಟ್ಟಲು ಹಿಡಿದು ಬಂದ ಶ್ರೀಕಾಂತ್ ನೋಡಿ ಪುಸ್ತಕಕ್ಕೆ ಒಂದು ನಮಸ್ಕಾರ ಮಾಡಿ ತನ್ನ ತಲೆಯ ದಿಂಬಿನ ಬದಿಗಿಟ್ಟು ಕುಳಿತಳು. ಹಣ್ಣಿನ ಬಟ್ಟಲು ಗೌರಿಗೆ ನೀಡಿ, ತಾನು ನಿನಗೊಂದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ ಎನ್ನುವಾಗ ಏನೆಂದು ಕಣ್ಣರಳಿಸಿ ನೋಡಿದ್ದಳು. ಏನಂದ್ರೆ ನಿನಗೆ ಸೀಮಂತ ಮಾಡುವ ಅಂತ ಎಂದಿದ್ದ. ಗೌರಿಯ ಮುಖ ಖುಷಿಯಿಂದ ಮತ್ತೆ ಸಪ್ಪೆ ಆಗಿತ್ತು. ಶ್ರೀಕಾಂತ್ ಅವಳ ಮನಸ್ಸಿನ ಭಾವನೆ ಅರಿತಿದ್ದನು. ಸೀಮಂತ ಮಾಡೋಕೆ ಅಪ್ಪನ ಮನೆಯಿಂದ ಸಾಮಾನು ತರಬೇಕು, ಅಪ್ಪ ಅಮ್ಮ ಉಡುಗೊರೆ ಕೊಡಬೇಕು. ನನಗೆ ಯಾರೂ ಇಲ್ವಲ್ಲ ಎನ್ನುತ್ತಿದ್ದಳು ಗೌರಿ. ಏನು, ಅಪ್ಪ ಅಮ್ಮ ಇದ್ರೆ ಮಾತ್ರನಾ ಸೀಮಂತ? ಇಲ್ಲಾಂದರೆ ಮಾಡಿಸ್ಕೋಬಾರ್ದಾ? ಯಾಕೆ ಗೌರಿ, ನಾನು ನಿನಗೆ ಅಮ್ಮನ ಥರ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಹಾಗಂದ್ರೆ ಪ್ರತಿ ಬಾರಿ ಸುಳ್ಳು ಹೇಳ್ತಿದ್ಯಾ ನೀನು? ನನ್ನ ಮಗಳಂತೆ ಅನ್ನೋದು ನಾನು ಹೇಳ್ತಿದ್ದಿದ್ದು ಸುಳ್ಳಲ್ಲ ಕಣವ್ವ ಎನ್ನುತ್ತಾ ಗ್ಲಾಸ್ನಲ್ಲಿ ಕೇಸರಿ ಹಾಲು ಹಿಡಿದು ಬಂದಿದ್ದರು ರುಕ್ಕು. ಅವರ ಮಾತು ಕೇಳಿ ಗೌರಿಯ ಕಣ್ಣಂಚು ಒದ್ದೆ ಆಗಿದ್ದವು. ರುಕ್ಕು ಅಕ್ಕ ಎನ್ನಲು, ನಾನೇ ಹೇಳ್ತಿರೋದು. ನಾನು ನಮ್ಮ ಯಜಮಾನ್ರು ತೀರ್ಮಾನ ಮಾಡಿದ್ದೀವಿ ಆಗಲೇ. ನಮಗೆ ಗೌರಿಗೆ ಸೀಮಂತ ಮಾಡಬೇಕು ಅಂತ. ನನಗೆ ನಿಮಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಕಣವ. ಆದರೆ ನಮ್ಮ ಕೈಯಲ್ಲಾಗುವಷ್ಟು ಒಂದು ಹೆಣ್ಣಿಗೆ ತವರಿಂದ ಬರಬಹುದಾದಂಥ ಶ್ರೀಮಂತದ ಸಾಮಾನು ಉಡುಗೊರೆಯ ತಂದು ಸೀಮಂತ ಮಾಡ್ತೀವಿ. ಒಪ್ತೀರಾ ಶ್ರೀಕಾಂತಪ್ಪ? ನಮ್ಮ ಯಜಮಾನ್ರು ಕೇಳಿದ್ರು ಎನ್ನುವಾಗ ಶ್ರೀಕಾಂತ್ ಆಶ್ಚರ್ಯದಿಂದ ಮತ್ತು ಖುಷಿಯಿಂದ, ಹೇ ರುಕ್ಕು ಅಕ್ಕ, ನೀವ್ಯಾಕೆ? ಅವೆಲ್ಲ ಬೇಡ, ನಾನೇ ಎನ್ನುತ್ತಿದ್ದರೆ. ಹೌದು ಶ್ರೀಕಾಂತಪ್ಪ, ನೀವು ಗೌರಿನ ಹೂವಿನ ತೊಟ್ಲಲ್ಲಿ ತೂಗಿಸ್ಬೋದು. ಆದರೆ ಒಂದು ಹೆಣ್ಣಿಗೆ ತನ್ನ ಸೀಮಂತದಲ್ಲಿ ಅವಳ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತರೋ ಸೀರೆ, ಉಡುಗೊರೆ, ಬಳೆ ಮತ್ತು ಅವಳಿಗೆ ಇಷ್ಟ ಆಗಿರೋ ತಿಂಡಿ ತಿನಿಸು ಕೊಡೋ ಖುಷಿನ ನೀವು ಏನೇ ಕೊಟ್ಟರೂ ಕೊಡೋಕ್ಕಾಗಲ್ಲ ಬಿಡಿ. ಆದರೆ ನಾವು ಗೌರಿಗೆ ಅವ್ರ ಅಪ್ಪ ಅಮ್ಮ ಕೊಡೋ ಅಷ್ಟು ದುಬಾರಿದು ಕೊಡೋಕ್ಕಾಗಿಲ್ಲ ಅಂದರೂ ನಮ್ಮ ಪ್ರೀತಿಲಿ ದುಬಾರಿಯಾಗೆ ತಂದು ಕೊಡ್ತೀವಿ ಅಪ್ಪ. ನೀವು ಒಪ್ತೀರಾ? ನಾವು ನನ್ನ ಮಕ್ಕಳು ಈ ಮನೆಗೆ ಬಂದಾಗಿಂದ ನೀವು ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಮ್ಮ ಗೌರಿ ನಾನು ಬಂದಾಗಿನಿಂದನೂ ನೀವು ನಮ್ಮ ಅಮ್ಮ ಇದ್ದಂಗೆ ಅಂತವ್ರೆ. ಅಂದರೆ ನಾವು ಗೌರಿಗೆ ತವರಾದಂಗಲ್ವಾ? ಏನು ಗೌರಿ, ನಿನಗೆ ನಮ್ಮನೆ ನಿಮ್ಮ ತವರು ಅಂದರೆ ಬೇಜಾರಾಗಲ್ವಾ ಎನ್ನಲು ಭಾವನಾತ್ಮಕವಾಗಿಯೇ ಖುಷಿಯ ಕಣ್ಣೀರಿನೊಂದಿಗೆ ಇಲ್ಲ ಅಂದಿದ್ದಳು. ಸರಿ, ಮತ್ತೆ ನಮ್ಮ ಗೌರಿ ಒಪ್ಪಿದ ಮೇಲೆ ಇನ್ಯಾರಿಗೆ ಕೇಳಬೇಕು? ನೀವು ಸೀಮಂತಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ಳಿ, ನಾವು ಗೌರಿಯ ತವರಾಗಿ ಬರ್ತೀವಿ ಅನ್ಬೋದು ಎನ್ನುವಾಗ ಶ್ರೀಕಾಂತ್ ಖುಷಿಯ ಪಾರವೇ ಇರಲಿಲ್ಲ. ಇಬ್ಬರು ಖುಷಿಯಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಹೀಗೆ ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆ ತುಂಬಕ್ಕಿಲ್ಲ. ತಗೊಳವ ಗೌರಿ, ಕೇಸರಿ ಹಾಲು ಕುಡಿ. ಹುಟ್ಟೋ ಮಗು ಕೆಂಪಗೆ ನಮ್ಮ ಶ್ರೀಕಾಂತಪ್ಪನಿಗೆ ಹುಡ್ತದೆ ಎನ್ನಲು ಹಾಲು ಗೌರಿ ಕೈಗೆ ಇಟ್ಟು ಹೋಗಿದ್ದಳು ರುಕ್ಕು. ಗೌರಿಗೆ ತನಗಾದ ಖುಷಿಗೆ ಕಣ್ಣೀರು ಬಿಟ್ಟು ಬೇರೇನೂ ಬರುತ್ತಿರಲಿಲ್ಲ. ಇದ್ದ 2 ಸರ್ಪ್ರೈಸ್ ಕೇಳಿ ಖುಷಿಯಲ್ಲಿ ಅವಳು ಮಧ್ಯಾಹ್ನದ ನಿದ್ದೆಗೆ ಜಾರಿದ್ದಳು. ಇತ್ತೀಚೆಗೆ ರಾತ್ರಿಯಿಡೀ ಆಕೆಗೆ ನಿದ್ದೆಯೇ ಬರುತ್ತಿರಲಿಲ್ಲ. ಸುತ್ತಲೂ ಹೊರಳಾಡಿದರೂ ನಿದ್ದೆಗೆ ಅವಳಿಗೆ ಸರಿಯಾಗಿ ಜಾಗ ದೊರೆಯುತ್ತಿರಲಿಲ್ಲ. ಹಾಗಾಗಿ ಇಂದು ಶ್ರೀಕಾಂತ್ನ ಹೆಗಲ ಮೇಲೆಯೇ ಹಾಗೆಯೇ ಮಲಗಿಬಿಟ್ಟಿದ್ದಳು ಗೌರಿ. ತನ್ನ ಮಡದಿ ತನ್ನೆಗಲ ಮೇಲೆ ಮಲಗಿರುವುದನ್ನು ನೋಡಿದ ಶ್ರೀಕಾಂತ್ಗೆ ಆಕೆ ಈ ಮನೆಗೆ ಬಂದು ಕಾಲಿಟ್ಟ ದಿನದಿಂದ ಇಂದಿನ ತನಕ ಆಕೆ ತಂದ ಖುಷಿಯ ಗಳಿಗೆಗಳೆಲ್ಲವೂ ಕಣ್ಣ ಮುಂದೆ ಸೋಕಿದ್ದವು. ಬಂದು ಯಾರೋ ಗುರಿಯಿಲ್ಲದ ಹೆಣ್ಣಾಗಿ ಬಂದವಳು ಈ ಮನೆಯ ಗುರಿಯಾಗಿ ನಿಂತಿರುವುದು ನೆನೆದು ಖುಷಿಪಟ್ಟಿದ್ದ ಶ್ರೀಕಾಂತ್. ಈ ಕಡೆ ಒಲ್ಲದ ಮನಸ್ಸಿನಿಂದ ಒಲ್ಲದ ಮದುವೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು ರೋಷನ್ ಜೊತೆಗೆ. ಅವಳಪ್ಪ ತಪ್ಪಾಗಿ ತಿಳಿಯಬಾರದೆಂದು ಆಕೆ ಸುಮ್ಮನೆ ನಗುತ್ತಲೇ ನಿಶ್ಚಿತಾರ್ಥ ಕಾರ್ಯ ಮುಗಿಸಿದ್ದಳು. ಈಕೆಯ ಮೊಬೈಲ್ ಕಸಿದುಕೊಂಡಿದ್ದ ಅವರಪ್ಪ ಎಲ್ಲಿ ರೋಷನ್ ಮನೆಯವರಿಗೆ ತಪ್ಪಾಗಿ ಅರ್ಥವಾಗುತ್ತದೆಯೋ ಎಂದು ಅವಳ ಹಳೆಯ ಮೊಬೈಲ್ನಲ್ಲಿದ್ದ ಎಲ್ಲ ಹಳೆ ಡೇಟಾಗಳನ್ನು ಎರೇಸ್ ಮಾಡಿಸಿ ಕೇವಲ ರೋಷನ್ ನಂಬರ್ ಮಾತ್ರ ಸೇವ್ ಮಾಡಿ ಮೊಬೈಲ್ಗೆ ಕೈಗೆ ನೀಡಿದ್ದರು.
ಸದ್ಯ ಮೊಬೈಲ್ ಸಿಕ್ಕಿದ, ಇವಾಗ ಏನಾದರೂ ಪ್ಲ್ಯಾನ್ ಮಾಡಬೇಕು ಎಂದು ತೀರ್ಮಾನಿಸಿದ್ದಳು ಈತ. ಅವಳು ಮೊಬೈಲ್ ಆನ್ ಮಾಡುತ್ತಲೇ ರೋಷನ್ ಕಾಲ್ ಬಂದಿತ್ತು. ಹೋದ್ಯಾ ಪಿಶಾಚಿ ಅಂದರೆ ಬಂದ್ಯಾ ಗವಾಕ್ಷಿ ಅಂತ ಬಂದ್ಬಿಟ್ಟ ಎಂದು ಫೋನ್ ರಿಸೀವ್ ಮಾಡಿ, ಅಯ್ಯೋ ಯಾಕೋ ನೆಟ್ವರ್ಕ್ ಸಿಗ್ತಾ ಇಲ್ಲ ಎಂದು ಸುಳ್ಳು ಹೇಳಿ ಕಾಲ್ ಕಟ್ ಮಾಡಿದ್ದಳು. ತನ್ನ ಫ್ರೆಂಡ್ ನಂಬರ್ ಕಲೆಕ್ಟ್ ಮಾಡಿ ತನ್ನ ಫ್ಯೂಚರ್ ಪ್ಲ್ಯಾನ್ ರೆಡಿ ಮಾಡಿಕೊಂಡಿದ್ದಳು. ಸದ್ಯ ನಾನು ಆದುಕೊಂಡಂತೆ ಆದರೆ ಸಾಕು ಎಂದು ದೇವರನ್ನು ನೆನೆದುಕೊಂಡಿದ್ದಳು ಈತ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ಲೀಸ್. ಥ್ಯಾಂಕ್ ಯು.